ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಬೈತಾಂ ಕಲ್ಪವೃಕ್ಷಾನಂತಾಂ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇವಿ ನಮಸ್ತೆ. ಅರಿವು ಕ್ಷಣದೆ, ಗುರುಗೂ ಕ್ಷಣದೆ, ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ಮೊದಲಿಗೆ ಸೆಪ್ಟೆಂಬರ್ ಮಂತ್ನಲ್ಲಿ ತುಂಬ ರಾಜಯೋಗ ಡೇಟ್ಗಳು 1-10-19 ತುಂಬ ರಾಜಯೋಗ ಡೇಟು. 2-11-20-29 ತುಂಬ ಕೆಟ್ಟ ಡೇಟ್ಗಳು. 3-12-21-30 ತುಂಬ ರಾಜಯೋಗ ನಂಬರ್ಸು. 5-14-23 ತುಂಬ ರಾಜಯೋಗ ನಂಬರ್ಸು. 4-13-22-31 ಅದು ಕೂಡ ಓಕೆ. 6-15-24 ಸಿಕ್ಕಾಪಟ್ಟೆ ರಾಜಯೋಗ ಡೇಟು. ಸೆಪ್ಟೆಂಬರ್ ತಿಂಗಳಲ್ಲಿ 7-16-25 ತುಂಬ ವೆರಿ ಡೇಂಜರ್. 8-17-26 ತುಂಬ ರಾಜಯೋಗದ ನಂಬರ್ಸ್ ಆಗುತ್ತದೆ, ಪರವಾಗಿಲ್ಲ. 9-18-27 ಕೂಡ 50-50 ಇರ್ತದೆ. ಮೊದಲಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ನೋಡಿದಾಗ ಏನಾಗುತ್ತೆ ಅಂದರೆ, ಮೊದಲಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಶನಿ ಗ್ರಹ ಬಂದು ಮೀನ ರಾಶಿಲಿರ್ತಾನೆ. ಗುರುಗ್ರಹ ಬಂದು ಭಾಳ ವಿಶೇಷವಾಗಿ ಗುರು ಕೂಡ ನಿಮಗೆ ಮಿಥುನ ರಾಶಿಲಿರ್ತಾನೆ. ಆದರೆ ಶುಕ್ರ ಗ್ರಹ ಭಾಳ ವಿಶೇಷವಾದಂಥ ಒಂದು ಶುಕ್ರ ಗ್ರಹ ಏನು ಮಾಡ್ತಾನಪ್ಪ ಅಂದರೆ ಕಟಕ ರಾಶಿ ಮತ್ತು ಸಿಂಹ ರಾಶಿಲಿ ಸಂಚಾರವನ್ನು ಮಾಡ್ತಾನೆ. ಕೇತು ಸಿಂಹ ರಾಶಿಲಿ ಇರ್ತಾನೆ. ಅದೇ ರೀತಿಯಲ್ಲಿ ಸೂರ್ಯ ಗ್ರಹ ಭಾಳ ವಿಶೇಷವಾಗಿ ಸೂರ್ಯ ಮತ್ತು ಬುಧ ಗ್ರಹ ಸಿಂಹ ಮತ್ತು ಕನ್ಯಾ ರಾಶಿಲಿ ಸಂಚಾರವನ್ನು ಮಾಡ್ತಾರೆ. ಕುಜಗ್ರಹ ಭಾಳ ವಿಶೇಷವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿ ಮತ್ತು ತುಲಾ ರಾಶಿ ಸಂಚಾರ ಮಾಡ್ತಾನೆ. ಚಂದ್ರ ಬುಡಿ ಎಲ್ಲ ಮನೆ ಸುತ್ತಾ ಇದ್ದಾನೆ. ಸೆಪ್ಟೆಂಬರ್ ಮಂತ್ನಲ್ಲಿ ರಾಹು ಕುಂಭರಾಶಿಲಿ ಇರ್ತಾನೆ. ಇವಾಗ ಸೆಪ್ಟೆಂಬರ್ ಮಂತ್ನಲ್ಲಿ ಮೇಷರಾಶಿ ಬಗ್ಗೆ ಭಾಳ ವಿಶೇಷವಾದಂಥ ಒಂದು ಫಲವನ್ನು ಮಾತಾಡೋಕ್ಕಿಂತ ಮುಂಚೆ, ಮೇಷರಾಶಿಗೆ ವೃಷಭ ರಾಶಿ, ಮಿಥುನ ರಾಶಿ, ಕಟಕ ರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ, ಧನುಸು ರಾಶಿಗೆ, ಮಕರ, ಕುಂಭ, ಮೀನ ರಾಶಿಗೆ ಹೇಳಬೇಕಾಗದಂಥ ವಿಷಯವನ್ನು ನಾನು ಹೇಳ್ತಾ ಹೋಗ್ತೀನಿ. ಇದು 100% ಇದಕ್ಕೆ ಪರಿಹಾರಗಳನ್ನು ಹೇಗೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಮೊದಲಿಗೆ ಈ ವಾರದಲ್ಲಿ ಸಂಪತ್ತಾರೆಗಳನ್ನು ಸಾಕಷ್ಟು ಪ್ರೆಡಿಕ್ಷನ್ ಮಾಡ್ಕೊಡ್ತಾ ಹೋಗ್ತೀನಿ. 100% ಆ ಸಂಪತ್ತಾರೆ ಫಲಗಳನ್ನ ಅತಿ ಹೆಚ್ಚು ನೀವು ಫಾಲೋ ಮಾಡಿದಾಗ ನಿಮ್ಗೆ ಸಿಕ್ಕಾಪಟ್ಟೆ ರಾಜಯೋಗನ ಕಾಣ್ತೀರಾ. ತುಂಬ ಜ್ಯೋತಿಷ್ಯದಲ್ಲಿ ನೀವು ಹೆಂಗೆ ಫಾಲೋ ಮಾಡಬೇಕು, ಹೇಗೆ ಸಕ್ಸಸ್ ನೋಡಬೇಕು, ಹೇಗೆ ಇಂಪ್ರೂವ್ಮೆಂಟ್ ಆಗಬೇಕು, ಇದನ್ನೆಲ್ಲವೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಆ ತಿಳಿಸ್ಕೊಡೋದನ್ನು ನೀವು ಸಖತ್ತಾಗಿ ಫಾಲೋ ಮಾಡಿ. ದಯವಿಟ್ಟು ಸೆಪ್ಟೆಂಬರ್ ತಿಂಗಳಲ್ಲಿ 2-11-20-29 ವೆರಿ 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 ಡೇಂಜರ್ ನಂಬರ್ ಆಗುತ್ತೆ. ತುಂಬ ಕೇರ್ಫುಲ್ ಆಗಿರಿ. 7-16-25 ತುಂಬ ಕೆಟ್ಟ ನಂಬರ್ಸು. ಅದನ್ನು ಕೂಡ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ 9-18-27 ತುಂಬ ದೊಡ್ಡ ಅನಾಹುತಗಳಾಗುತ್ತೆ. ಫ್ಲೈಟು, ಟ್ರೈನು ಈ ಥರದ್ದೆಲ್ಲ ಅನಾಹುತವನ್ನು ನೀವು ಕಾಣ್ತಿದ್ರು. ಅದೇ ಥರ 2029 ಪ್ರಪಂಚ 30% ಹಾಳಾಗುತ್ತೆ. ತುಂಬ ಕೇರ್ಫುಲ್ ಆಗಿರಿ. ತುಂಬ ಪ್ರಪಂಚದಲ್ಲಿ ಆಗಬಾರ್ದಾಗುತ್ತೆ. ನಾನು ಅಲ್ಲೇ ಹೇಳ್ತಾ ಇದ್ದೆ, ಕಾಯಿಲೆ ಕಾರೋನ ಎಲ್ಲವೂ ಬಂದು ಅಡಚಣೆಗಳನ್ನ ಮಾಡ್ತಾ ಇದೆ. ಸಾಕಷ್ಟು ಪ್ರಾಬ್ಲಮಿಂದ ನೀವು ಆಚೆ ಬರಬೇಕಾದ್ರೆ ನಮ್ಮ ರಾಶಿ ಫಲಗಳನ್ನ ಸಾಕಷ್ಟು ನೋಡ್ತಾ ಹೋಗಿ. ಈ ರಾಶಿ ಫಲದಿಂದ ನಿಮಗೆ ಸಿಕ್ಕಾಪಟ್ಟೆ ಎನರ್ಜಿ ತರುವಂಥ ದಿನಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ದಿನದಲ್ಲಿ ಅದ್ಭುತವಾದ ದಿನವನ್ನು ನಾನು ಹೇಳ್ತಾ ಹೋಗ್ತೀನಿ. ಮಿಸ್ ಇಲ್ದಲೇ ನೀವು ಕಾರ್ಯಕ್ರಮ ನೋಡಿದಾಗ ನಿಮಗೆ ಎಲ್ಲ ಫಲನೂ ಸಿಗುತ್ತೆ. ಧನ್ಯವಾದಗಳು. ಒಳ್ಳೆಯದಾಗ. ಸಿಂಹ ರಾಶಿ ಭಾಳ ವಿಶೇಷವಾಗಿ ಈ ಒಂದು ತಿಂಗಳಲ್ಲಿ ನಿಮ್ಗೆ ಒಳ್ಳೇದಾಗಬೇಕಂದ್ರೆ ನೀವು ತುಂಬೆ ಹೂವು ಭಾಳ ವಿಶೇಷವಾಗಿ ಮತ್ತು ಬಿಲ್ಪತ್ರೆಯನ್ನು ತಗೊಂಡೋಗಿ ನಿಮ್ಮ ಮನೇಲಿರುವಂಥ ಶಿವನಿಗೆ ನೀವು ಇಟ್ಟು ಪೂಜೆ ಮಾಡಿ. ನಾನು ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳಲ್ಲ, ಭಾಳ ರೇರ್, ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನೇಲಿರೋ ದೇವರಿಗೆ ಪೂಜೆ ಮಾಡಿ. ಖಂಡಿತ ಅಲ್ಲಿ ಕೂಡ ಮನೆ ಯಜಮಾನ್ ನೋಡ್ಕೊಳಕ್ಲ, ಮನೇಲಿ ಮಕ್ಕಳು ನೋಡ್ಕೊಳಕ್ಲ, ಮನೆಯವ್ರು ಯಾರನ್ನ ಅಕ್ಕ ತಂಗಿ ಅಣ್ಣ ತಮ್ಮದ ನೋಡ್ಕೊಳಕ್ಲ, ಊರವ್ರು ನೋಡ್ಕೋಗಿ ಪ್ರಯೋಜನ ಇಲ್ಲ. ನಿಮ್ಮ ಮನೆಯೇ ದೇವಸ್ಥಾನ, ನಿಮ್ಮ ಮನಸ್ಸೇ ದೇವರ. ಬಹಳ ವಿಶೇಷವಾಗಿ ಬಿಲ್ಪತ್ರೆ, ತುಂಬೆ ಹೂವನ್ನ ಮನೆಯಲ್ಲಿ ಅತಿ ಹೆಚ್ಚು ಯೂಸ್ ಮಾಡಿ, ಗರಿಕೆ ಅದ್ರ ಜೊತೆಗೆ ಸೇರಿಸಿ. ನಿಮ್ಮ ಲೈಫಲ್ಲಿ ತುಂಬ ಸಿಂಹ ರಾಶಿ ಟೈಮ್ ತುಂಬ ಚೆನ್ನಾಗಿದೆ. ಸಿಂಹ ರಾಶಿಯವ್ರಿಗಂತೂ ಈ ಒಂದು ಬಹಳ ವೈಬ್ರೇಷನ್ ಈ ಒಂದು ತಿಂಗಳಲ್ಲಿ ಸಿಂಹ ರಾಶಿಗೆ ವಿಪರೀತ ರಾಜಯೋಗನ ಕೊಟ್ಟಿದೆ. ವಿಪರೀತ ಅಂದರೆ ಅಂತಿಂತ ರಾಜಯೋಗ ಅಲ್ಲ, ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂಥ ಯೋಗವು ಸಿಂಹ ರಾಶಿಯವರಿಗೆ ತುಂಬ ಒಲ್ದು ಬಂದಿದೆ. ಸಿಂಹ ರಾಶಿಯವರು ಬಹಳ ವಿಶೇಷವಾಗಿ ಬಹಳ ವೈಬ್ರೇಷನ್. ಸಿಂಹ ರಾಶಿಯಲ್ಲಿ ಮೀ, ಮೋ ಅನ್ನೋ ನೇಮ್ಗಳು ಬರ್ತವೆ 100%. ಹಾಗಾಗಿನೇ ಪಾಪ ಮಂಜುನಾಥನಿಗೆ ಬಂದಂಥ ಕಷ್ಟದಿಂದ ಪಾರಾಗಿದೆ 100%. ಮಂಜುನಾಥ ಸ್ವಾಮಿ ಬಹಳ ವಿಶೇಷವಾದ ಒಂದು ಪ್ರಾಬ್ಲಮಿಂದ ಆಚೆ ಬಂದಿರೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಭಾಳ ವೈಬ್ರೇಷನ್, ಅದ್ಭುತವಾದ ಒಂದು ಸಕ್ಸಸ್ಸನ್ನು ಕೊಡುತ್ತೆ. ಭಾಳ ನೀವು ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಪಾರವಾದ ಕೀರ್ತಿ, ಸಕಲ ಸಂಪತ್ತು, ಐಶ್ವರ್ಯನ ಕೂಡ ಗುರುಗ್ರಹ ಕೊಡ್ತಾ ಇದ್ದಾರೆ. ಗುರು ಕೊಡೋದ್ರಿಂದ ನಿಮ್ಮ ಲೈಫಲ್ಲಿ ತುಂಬ ಲಾಭವನ್ನು ಕೊಡುತ್ತೆ. ಅಂತಿಂಥ ಲಾಭ ಅಲ್ಲ, ಗುರು ತುಂಬ ಯೋಗ ಕೊಡ್ತಾನೆ. ನೀವು ಸಿಂಹ ರಾಶಿಯರು ಕನಕ ಪುಷ್ಯ ರಾಗವನ್ನು ಯೂಸ್ ಮಾಡಿದ್ರೆ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಅದೇ ಥರ ನಿಮ್ಮ ಕುತ್ಕೊಂಡಿರೋ ಚೇಂಬರಲ್ಲಿ ಖಂಡಿತ ಕೂಡ
ಕಡಲೆಕಾಳನ್ನ ಪರ್ಸಲ್ಲಿ ಯೂಸ್ ಮಾಡಿ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ. ಕಡಲೆಕಾಳನ್ನ ತುಂಬ ಯೂಸ್ ಮಾಡಿ. ಮತ್ತು ಶುಕ್ರ ಗ್ರಹ ಅವರೆಕಾಳನ್ನ ಯೂಸ್ ಮಾಡಿ. ಬುಧ ಗ್ರಹ ಅಂದರೆ ಹೆಸರು ಕಾಳನ್ನ ಯೂಸ್ ಮಾಡಿ ನಿಮ್ಮ ಮನೆಯಲ್ಲಿ ಭಾಳ ಅದ್ಭುತತೆ. ಈ ಒಂದು ವಾರ ನೀವು 100% ಭಾಳ ವಿಶೇಷವಾಗಿ ಕಡಲೆಕಾಳು ಅತಿ ಹೆಚ್ಚು ಯೂಸ್ ಮಾಡೋದು. ಅವರೆಕಾಳು, ಸೊಪ್ಪಿನ ಸಾರು ತುಂಬ ವೈಬ್ರೇಷನ್, ತುಂಬ ಲಕ್ಕನ್ನ ಕೊಡುತ್ತೆ. ಅದೇ ರೀತಿ ಹುಳ್ಳಿಕಾಳು, ಉದ್ದಿನೊಡೆ ಇವೆಲ್ಲ ಅತಿ ಹೆಚ್ಚು ಯೂಸ್ ಮಾಡಿ ಊಟದಲ್ಲಿ, ತುಂಬ ಲಕ್ಕನ್ನ ಕೊಡುತ್ತೆ. ಬೂದು ಕುಂಬಳಕಾಯಿ, ತೊಂಡೆಕಾಯಿ ಇದೆಲ್ಲ ನಿಮಗೆ ಸಿಕ್ಕಾಪಟ್ಟೆ ಎನರ್ಜಿನ ಕೊಡುತ್ತೆ. 100% ಕೇತು ಗ್ರಹ ಜೊತೆಲಿರೋದ್ರಿಂದ ನೀವು ಹಾಗಲಕಾಯಿನ ಈ ವರ್ಷ ತಿನ್ನಕ್ಕೆ ಸ್ಟಾರ್ಟ್ ಮಾಡಿ ಭಾಳ ವಿಶೇಷವಾಗಿ. ಮತ್ತು ಪ್ರತಿ ದಿವಸ ನಿಮ್ಮ ಲೈಫಲ್ಲಿ ಬಿಲ್ಪತ್ರೆ ಭಾಳ ವಿಶೇಷವಾಗಿ ಶಿವನಿಗೆ ಅರ್ಪಿಸ್ತೀರ. ಒಂದು ಚೂರು ನಿಮ್ಮ ಬಾಯಿಯಲ್ಲಿ ಖಂಡಿತ ಕೂಡ ನಿಮಗೆ ಒಂದು ಬೇವಿನ ಸೊಪ್ಪನ್ನು ತಿನ್ನಕ್ಕೆ ಸ್ಟಾರ್ಟ್ ಮಾಡಿ. ನಿಮಗೆ ವಿಪರೀತ ರಾಜಯೋಗನ ಕೊಡುತ್ತೆ. ನಿಮಗೆ ಕಾಸ್ಟ್ಯೂಮ್ಸ್ ಅಂತ ಬಂದಾಗ ಯೆಲ್ಲೋ ಮತ್ತು ಆರೆಂಜು, ಗ್ರೀನ್ ಕಲರ್ಸು ಮತ್ತು ಲೈಟ್ ಬ್ಲೂ ಕಲರ್ಸು ತುಂಬ ಲಕ್ಕನ್ನು ಕೊಡುತ್ತೆ. ನೀವು ಈ ಬಣ್ಣವನ್ನು ಯೂಸ್ ಮಾಡೋದು ನಿಮಗೆ ಲೈಫಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಲಕ್ಕಿ ಡೇಟ್ಸ್ ಅಂತ ಬಂದಾಗ 1 ಮತ್ತು 9 ಅದು 1-9-5 ಯೂಸ್ ಮಾಡಿ. ವಿಪರೀತ ರಾಜಯೋಗನ ಕೊಡುತ್ತೆ. ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ. ಅಪಾರವಾದ ಕೀರ್ತಿ, ಸಕಲ ಸಂಪತ್ತು, ಐಶ್ವರ್ಯನ ಸಿಂಹ ರಾಶಿಯವರು ಈ ವಾರ ತುಂಬ ಚೆನ್ನಾಗಿದೆ. ನೀವೇನಾದ್ರು ಒಂದು ಸರಿ ನಿಮ್ಮ ಕೈಲಿ ಆದರೆ ಅನಂತ ಪದ್ಮನಾಭ ಟೆಂಪಲ್ಲು ಭಾಳ ವಿಶೇಷವಾಗಿ ಕಟೀಲು ದುರ್ಗಾ ಪರಮೇಶ್ವರಿ ಟೆಂಪಲ್ನ ದರ್ಶನ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಒಂದು ಸರಿ ಗುರು ಸಪ್ತಮದಲ್ಲಿಂದ ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬರ್ರಿ. ಮಂತ್ರಾಲಯನ ದರ್ಶನ ಮಾಡ್ಕೊಂಡು ಬರ್ರಿ. ಮಂತ್ರಾಲಯ ರಾಯರಿಗೆ ಅಂಶ ಮಾಡಿ. ಮಂತ್ರಾಲಯದಲ್ಲಿ ರಾಯರಿಗೆ ಜೇನುತುಪ್ಪ ಮತ್ತು ತುಪ್ಪವನ್ನು ಕೊಟ್ಬಿಟ್ಟು ಬರ್ರಿ. ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಉದ್ದಿನ ಕಾಳನ್ನು ಕೊಟ್ಬಿಟ್ಟು ಬರ್ರಿ ಮಂತ್ರಾಲಯಕ್ಕೆ. ಭಾಳ ವಿಶೇಷವಾಗಿ ಅಲ್ಲಿ ನೀರಲ್ಲಿ ಏನಾದ್ರು ಸ್ನಾನ ಮಾಡೋಕ್ಕೆ ಅವಶ್ಯಕತೆ ಇದ್ದರೆ ಸ್ನಾನ ಮಾಡಿ ನೀವು ಮಂತ್ರಾಲಯ ರಾಯರನ್ನ ದರ್ಶನ ಮಾಡಿ. ನಿಮ್ಮ ಲೈಫಲ್ಲಿ ತುಂಬ ಪಾಸಿಟಿವ್ನ ಅನುಭವಿಸ್ತಾ ಹೋಗ್ತೀರ. ಅಂದರೆ ಒಂದು ಸರಿ ನೀವು ದರ್ಶನ ಮಾಡ್ಬೇಕು, ರಾಯರನ್ನ ದರ್ಶನ ಮಾಡಿ ಸುಮ್ಮನೆ ಬರ್ಬೇಕು. ಅಲ್ಲಿ ಇಕ್ಕಪಕ್ಕ ಎಲ್ಲ ಟೆಂಪಲ್ಗೆ ಹೋಗೋದೇನು ಪ್ರಯೋಜನ ಇಲ್ಲ. ಮಂತ್ರಾಲಯ ರಾಯರನ್ನ ದರ್ಶನ ಮಾಡಿ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತೆ. ಮನೆಯಲ್ಲಿ ಹಿರಿಯೋರಿಗೆ ತುಂಬ ನಮಸ್ಕಾರ ಮಾಡೋದು, ರೋಡಲ್ಲಿ ಹೋಗ್ಬೇಕಾದ್ರೆ ದೇವಸ್ಥಾನಗಳಿಗೆ ನಮಸ್ಕಾರ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ನೀವು ಸಿಂಹ ರಾಶಿಯರು ಸ್ವಲ್ಪ ಕುದುರೆಯನ್ನು ನೋಡಿದಾಗ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಕುದುರೆನ ನಮಸ್ಕಾರ ಮಾಡೋದು, ಕುದುರೆಗೆ ಮೇವು ಕೊಡೋದು ಈ ಒಂದು ತಿಂಗಳಲ್ಲಿ ಮಾಡಿದ್ರೆ ನಿಮ್ಮ ಕಷ್ಟದಿಂದ ನೀವು ಪಾರಾಗ್ತೀರ. ನಿಮ್ಮ ಮೊಬೈಲ್ ನಂಬರಲ್ಲಿ ಕೋಡ್ ನಂಬರ್ಸು, ಪಿನ್ ಕೋಡ್ ನಂಬರ್ಸ್, ಏನಾದ್ರು ಫೋನ್ಪೇ ನಂಬರ್ಸ್ ಏನೋ ಇಟ್ಟಿದಾಗ 195ನ ಯೂಸ್ ಮಾಡಿದಷ್ಟು ನಿಮ್ಮ ಲಕ್ ಇಂಪ್ರೂವ್ಮೆಂಟ್ ಆಗುತ್ತೆ. ಸಿಂಹರಾಶಿ ಬಗ್ಗೆ ಇಷ್ಟ ತನಕ ಕೇಳಿದ್ರೆ ದೇವರು ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ. ಒಳ್ಳೆಯದಾಗಲಿ.